ಮನೆಯಲ್ಲಿ ಈಸಿಯಾಗಿ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂತಹ ರಸಮಲೈ ಯಾವ ಥರ ಮಾಡೋದು ಅಂತ ನೋಡೋಣ. ನಾವು ಹೊರಗಡೆ ಎಲ್ಲ ತಿನ್ನಬೇಕು ಅಂದರೆ ಒಂದು ರಸಮಲೈಗೆ 50ರಿಂದ 60 ರೂಪಾಯಿ ಇರುತ್ತೆ. ಆದ್ದರಿಂದ ನಾವು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರಲ್ಲೂ ಕೂಡ ಮಾಡ್ಕೋಬೋದು. ಅರ್ಧ ಲೀಟ್ರಲ್ಲಿ ಮಾಡಿಕೊಂಡ್ರೆ ನೀವು ಒಂದು 6ರಿಂದ 7 ರಸಗುಲ್ಲನ ರೆಡಿ ಮಾಡ್ಕೋಬೋದು. ನಾನು 1 ಲೀಟ್ರ್ ಹಾಲಿನಿಂದ ಮಾಡ್ಕೊಳ್ತಾ ಇದ್ದೀನಿ. ನೀವು ಆರೆಂಜ್ ಪ್ಯಾಕೆಟಲ್ಲಿ ಕೂಡ ಮಾಡ್ಕೋಬೋದು. ಹಾಲನ್ನು ಫಸ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ವಿನಿಗರ್ ಇಲ್ಲಾಂದರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು. ನಾನು ಲೆಮನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಕ್ಲೀನಾಗಿ ತೊಳೆದುಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ರಸನ ಹಿಂಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಇದ್ದರೆ ಸಾಕು. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ನಿಂಬೆಹಣ್ಣು ತಗೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹಾಲು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿ ಆದಮೇಲೆ ನಾನು ಸ್ವಲ್ಪನೇ ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ, ಒಂದೇ ಸರಿ ಹಾಕ್ಕೊಳಕ್ಕೆ ಹೋಗಬೇಡಿ. ಹಾಕ್ತಾ ಇದ್ದಂಗೆ ಹಾಲು ಒಡಿತಾ ಬರುತ್ತೆ. ಒಡೆದಿಲ್ಲ ಅಂದರೆ ಎಲ್ಲ ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಎಲ್ಲ ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಕಡಿಮೆ ಆಯಿತು ಅಂದರೆ ಮತ್ತೆ ಒಂದು ಸ್ವಲ್ಪ ಹಾಕೋಬೋದು ನಿಂಬೆಹಣ್ಣು ರಸನ. ನೋಡಿ, ಈ ಥರ ರೆಡಿ ಆಗಬೇಕು. ಇವಾಗ ಚೆನ್ನಾಗಿ ಹಾಲು ಒಡೆದೋಗಿದೆ. ಒಡೆದಿರುವ ಹಾಲನ್ನು ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಸೋದಿಸ್ಕೊಂಡಿರೋ ನೀರನ್ನು ಕೂಡ ನೀವು ಚಪಾತಿ ಹಿಟ್ಟೆಲ್ಲ ಕಲಸೋಕ್ಕೆ ಹಾಕೋಬೋದು. ಇವಾಗ ಇದನ್ನು ಸೋದಿಸ್ಕೊಂಡು ಚೆನ್ನಾಗಿ ಹಿಂಡ್ಕೋಬೇಕು. ಫಸ್ಟು ಹಿಂಡ್ಕೊಂಡು ಆದಮೇಲೆ ಮತ್ತೆ ನಾನು ಅದನ್ನು ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ತೊಳೆದಿಲ್ಲ ಅಂದರೆ ಅದರಲ್ಲಿ ಹುಳಿ ಇರುತ್ತೆ. ನಾವು ನಿಂಬೆಹಣ್ಣು ಹಾಕ್ಕೊಂಡಿರ್ತೀವಲ್ಲ, ಅದರಿಂದ ಹುಳಿ ಇರುತ್ತೆ. ನೋಡಿ, 1 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ತೊಳೆದುಬಿಟ್ಟು ಆಮೇಲೆ ಹಿಂಡ್ಕೊಳ್ಳಿ. ಆವಾಗ ಹುಳಿಯೆಲ್ಲ ಹೋಗುತ್ತೆ. ಮತ್ತು ಚೆನ್ನಾಗಿ ಹಿಂಡ್ಕೋಬೇಕು. ನೀವು ವೈಟ್ ಬಟ್ಟೆಯಲ್ಲಿ ಈ ಥರ ಸೋದಿಸ್ಕೊಂಡ್ರೆ ಒಂದು ಸ್ವಲ್ಪ ಕೂಡ ನೀರಿರಲ್ಲ. ಜಾಸ್ತಿ ನೀರಿದ್ದರೆ ಚೆನ್ನಾಗಾಗಲ್ಲ. ಫುಲ್ಲು ಡ್ರೈ ಆಗಿ ಹಿಂಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಇರಬೇಕು. ನಿಮಗೆ ಉಂಡೆ ಬರಬೇಕು. ಈ ಥರ ಉಂಡೆ ಬಂದರೆ ನಿಮಗೆ ಚೆನ್ನಾಗಿ ಉಂಡೆ ಬಂದಿರುವ ಪನ್ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸಿದ್ರೆ ನಿಮಗೆ ರಸಮಲೈ ಅಥವಾ ರಸಗುಲ್ಲ ಚೆನ್ನಾಗಿ ಬರೋದು. ನೋಡಿ, ಇವಾಗ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ನಿಮಗೆ ಕೈಗೆಲ್ಲ ಅಂಟಬಾರ್ದು, ಆ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ರಸಮಲೈ ಅಂದರೆ ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ. ನೋಡಿ, ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನು 1 ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಬೇಕು. ಇದೇನು ಪಾಕ ಬರಬೇಕು ಅಂತನಿಲ್ಲ. 1 ಬೌಲ್ ಸಕ್ಕರೆಗೆ ನಾನು 4 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ. ನಿಮಗೆ ಇದಕ್ಕೂ ಕೂಡ ಏಲಕ್ಕಿ ಬೇಕು ಅಂದರೆ ಹಾಕೋಬೋದು. ನಾನು ಏಲಕ್ಕಿ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಕುದೀತಿರುವ ಸಕ್ಕರೆ ಪಾಕಕ್ಕೆ ರಸಗುಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಫಸ್ಟು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ಮತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ನಿಧಾನಕ್ಕೆ ಬೇಯಿಸ್ಕೋಬೇಕು. ಮತ್ತು ಬೇರೆ ಪಾತ್ರೆಗೆ ನಾನು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1/4 ಬೌಲಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಗಟ್ಟಿಯಾಗಬೇಕು ಅಂತಲೇ ಇಲ್ಲ. ಇದಕ್ಕೆ ಸ್ವಲ್ಪ ಕೇಸರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಕೇಸರಿ ಇಲ್ಲ ಅಂದರೆ ಅರಶಿನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಫುಡ್ ಕಲರ್ ಕೂಡ ಹಾಕಿ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ರೆ ಸಾಕು. ಹಾಲು ತುಂಬ ಏನು ಗಟ್ಟಿ ಆಗಬೇಕು ಅಂತೇನಿಲ್ಲ. ಆಮೇಲೆ ಗಟ್ಟಿ ಬರುತ್ತೆ ಹಾಲು. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ ಇವಾಗ ಹಾಲು ಕೂಡ. ನೋಡಿ, ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಆದರೆ ಆದಷ್ಟು ಕೈ
ಬಿಡದೆ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಹಾಲು ಉಕ್ಕೋಗುತ್ತೆ. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು, ಇವಾಗ ಹಾಲು ಕೂಡ ನಿಧಾನಕ್ಕೆ ಕುದೀತಾ ಇದೆ. ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಕಡಿಮೆ ಮಾಡ್ಕೊಂಡು ಹೀಟನ್ನು ಕಡಿಮೆ ಮಾಡಿಕೊಂಡು ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಬಾದಾಮ್ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಹಾಲು ಬಿಸಿಯಾಗಿ ಇರಬೇಕು. ನೀವು ಏನು ರಸಗುಲ್ಲ ಉಂಡೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಬೇಕು ಅಂದರೆ ಹಾಲು ಬಿಸಿ ಇರುವ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ರಸಗುಲ್ಲ ಚೆನ್ನಾಗಿ ತಣ್ಣಗಾಗಿರಬೇಕು. ತಣ್ಣಗಾದಮೇಲೆ ಸ್ವಲ್ಪ ಹಿಂಡ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಸ್ವೀಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಹಿಂಡ್ಕೊಂಡು ಆಮೇಲೆ ಏನು ನಾನು ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಲಿಗೆ ಹಾಕ್ಕೊಂಡು ನೀವು 5 ರಿಂದ 6 ಗಂಟೆ ಹಾಗೆ ಬಿಟ್ಬಿಡಬೇಕು ಹಾಲಲ್ಲಿ. ಆವಾಗ ಎಲ್ಲ ಅದು ಎಳ್ಕೊಳ್ಳುತ್ತೆ ಸ್ವೀಟೆಲ್ಲ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ, ಯೆಲ್ಲೋ ಕಲರ್ ಆಗುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಡ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ 6 ಗಂಟೆ ಆಗಿದೆ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.